ಅದು. ಹ್ಮ್ 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 ಹ್ಮ್. ಅದರಲ್ಲಿ ನೋಡಿ ಬ್ರೀಡ್ ಆಗುತ್ತೆ ತುಂಬಾ. ಹಾ ಹಾ ಹಾ. ಸೊ ಈ ಈ ಅದಕ್ಕೆ. ಹುಳಗಳು, ಈ ತಾಯಿ ಗರ್ಭ ಧರಿಸಿದ ತಾಯಿ ಹುಳುಗಳು ಹಾ ಹಾ. ಅಲ್ಲೋಗಿ 200-300 ಮೊಟ್ಟೆ ಇಟ್ಟು ಬಂದ್ಬಿಡ್ತವೆ. ಓಕೆ, ಅದನ್ನ ಅವೆಲ್ಲ ಹೆಂಗೆ ಮುಂದೆ ಇವಾಗ ಆ ಅವೆಲ್ಲ ಮುಂದೆ ಹೀಪ್ ನ ಏನು ಪ್ರೊಟೆಕ್ಟ್ ಮಾಡ್ಬೋದು ಸರ್ ಇವಾಗ ಅದನ್ನ? ಅಲ್ಲ, ಅದನ್ನ ನೀವು ಗೋಪುರ ಮಾಡಬೇಡಿ. ಒಂದೂವರೆ ಅಡಿ ಎತ್ತರಕ್ಕೆ ಮಾತ್ರ ಅದನ್ನ ರೆಕ್ಟಾಂಗ್ಯುಲರ್ ಬಾಕ್ಸ್ ತರ ಮಾಡಿಸಿ. ಆ ಸಾವಯವ ಗೊಬ್ಬರನ ರೆಕ್ಟಾಂಗ್ಯುಲರ್ ಓಕೆ. ಬಾಕ್ಸ್ ತರ, ಈ ವರ್ಮಿ ಕಾಂಪೋಸ್ಟ್ ಮಾಡೋವಾಗ ಮಾಡ್ಕೋತಾರಲ್ಲ, ಹಾ ಹಾ ಹಾ. 3 ಅಡಿ ಆಗಲ, 1.5 ಅಡಿ ಅದ್ ಎತ್ತರ ತುಂಬಾ ಏನ್ ಹಾಕಿ. ಎತ್ರನೂ ಇಲ್ಲ, ಅಷ್ಟೇನಿಲ್ಲ. ಅದಿರೋದೇ ಒಂದೂವರೆ ಅಡಿ ಇದೆ ಅಷ್ಟೇನೆ, ತುಂಬಾ ಏನ್ ಜಾಸ್ತಿ ಇರ್ಲಿಲ್ಲ. ಒಂದು ಇದು ಟ್ರ್ಯಾಕ್ಟರ್ ಅಷ್ಟೇ ತರಿಸಿದ್ವಿ, ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕಿದ್ದು. ಬಟ್ ಹಾಂ ಗಿಡಕ್ ಕೊಡಕ್ ಆಗ್ಲಿಲ್ಲ ಅವಾಗ, ನೀರ್ ಇಲ್ದಿದ್ ಕಾರಣ. ಹಾಂ ಹಾಂ. ಈಗ ಹಂಗೆ ಇದೆ. ಈಗ ಅದನ್ನೇನಾದ್ರು ಟ್ರೀಟ್ ಮಾಡ್ಬಿಟ್ಟು ಅದನ್ನ ಕೊಡ್ಬೋದಾ, ಅಥವಾ ಏನಾರು, ಅಥವಾ ಅಲ್ಲ, ಇಲ್ದ್ರ ಅದಕ್ಕೇನಾರು ಟ್ರೀಟ್ ಮಾಡಕ್ ಏನ್ ಹಾಕ್ಬೋದು? ಟ್ರೈಕೋಡರ್ ಮಾತ್ರ ಏನಾರು ಹಾಕಿದ್ರೆ ಸಾಲ್ವ್ ಆಗತ್ತಾ ಅದು? ಬೇಡ, ಬೇವಿನ ಹಿಂಡಿ ಪುಡಿ. ಬೇವಿನ ಹಿಂಡಿ, ಬೇವಿನ ಹಿಂಡಿ ಓಕೆ. ಪುಡಿನ ಮಿಕ್ಸ್ ದ್ರಾವಣ. ಮಿಕ್ಸ್ ಮಾಡಿಬಿಟ್ಟು ಹ್ಮ್. ಚೆನ್ನಾಗಿ ಕಲಿಸ್ಬಿಡ್ರಿ ಅದನ್ನ ಗೊಬ್ಬರಕ್ಕೆ. ನೀವು ಗಿಡಕ್ಕೆ ಕೊಡೋಕೆ ಮುಂಚೆ ಹಾ. ಒಂದ್ಸಲ ಎಲ್ಲ ಬೇವಿನ ಹಿಂಡಿ ಪುಡಿ ಹಾಕಿ ಕಲ್ಸ್ಬಿಟ್ರೆ, ಓಕೆ. ಲಾರ್ವಗಳಿದ್ರು ಕಣ್ಣಿಗೆ ಬೀಳುತ್ತೆ, ತೆಗೆದಾಕ್ಬಿಡ್ಬೋದು ನಾವು. ಮತ್ತೆ ಅದು ಸೀಸನ್ ಅಷ್ಟೇ ಮೇಡಮ್. ಅದು ಒಂದ್ಸಲ ಲಾರ್ವ ಬೆಳೆದ್ಮೇಲೆ ಪದೇ ಪದೇ ಅದು ಮೊಟ್ಟೆ ಇಡಲ್ಲ. ವರ್ಷಕ್ಕೆ ಒಂದೇ ಸತಿ ಮೊಟ್ಟೆ ಇಡೋದು, ಒಂದೇ ಸತಿ ಲಾರ್ವಗಳು ಬರೋದು. ಮೇ ಓಕೆ. ಜೂನ್ ಜುಲೈನಲ್ಲಿ ಆ ಲಾರ್ವದ ಹಂತದಲ್ಲಿರುತ್ತೆ. ಜುಲೈ ಆದಮೇಲೆ ಕೀಟವಾಗ್ಬಿಡುತ್ತೆ, ಅದು ದುಂಬಿ ಆಗ್ಬಿಡುತ್ತೆ. ಮತ್ತೆ ಓಕೆ. ಪದೇ ಪದೇ ಮಾಡಲ್ಲ ಅದು. ಇಟ್ಸ್ ಆನ್ಯುವಲ್ ಸೀಸನ್ ಅದು. ಹಾಗಾಗಿ ಹ್ಮ್ ಹ್ಮ್. ನೆಕ್ಸ್ಟ್ ಇವಾಗ ಇದ್ರೆ ಅದರಲ್ಲಿ ಇರುತ್ತೆ ಲಾರ್ವಗಳು. ನೀವು ಒಂದ್ಸಲ ಅದನ್ನೆಲ್ಲ ಮಗ್ಚಾಕ್ಸಿದ್ರೆ, ಸಂಖ್ಯೆ ತಗೊಂಡು ಇಡ್ಲಿ ಗೊತ್ತಾಗುತ್ತೆ. ತಗೊಂಡು ಹ್ಮ್. ಹ್ಮ್. ಅಲ್ಲಿರೋದೆಲ್ಲ ತೆಗೆದ್ಬಿಟ್ಟು ಯಾವುದೋ ಕಾಗೆಗ ಪಕ್ಷಿಗೋ ತಿನ್ಸ್ಬಿಟ್ಟು ಸೇರಿ ಹೋಗಿ ತಿನ್ಕೊಂತವೆ. ಹ್ಮ್. ನಂತರ ಅದಕ್ಕೆ ಒಂದು 10% ಅಷ್ಟು ನೀಮ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಬೆಳೆ ಸಸಿಗಳಿಗೆ ಕೊಡಿ, ಏನಾಗಲ್ಲ. ಓಕೆ. ಹಾಂ, ಸರ್, ಇನ್ನೊಂದು ಕೇಳ್ಬೇಕಾಯ್ತು ಈ ಇರಿಗೇಷನ್ ಇದ್ರಲ್ಲಿ. ಹೇಳಿ. ಈಗ ನಾವು ನೋಡ್ದಂಗೆ ನಮ್ಗೆ ಅನ್ಸ್ತು, ಮುಂಚೆ ಮಾಡಿದ್ ನಾವು ಪೈಪಿಂಗ್ ಒಂದೊಂದು ತೆಂಗಿನ ಮರಕ್ಕೂ ನಲ್ಲಿ ತರ ಸಿಸ್ಟಮ್ ಅಲ್ಲಿ ಮಾಡಿದೀವಿ. ಹಾಂ ಹಾಂ. ಅಂದ್ರೆ ಮೇನ್ ಲೈನ್ 2 ಇಂಚ್ ಬೋರ್ವೆಲ್ ಇಂದ, ಸರಿ. ಸಬ್ ಲೈನ್ಸ್ ನಮ್ದು 1 ಇಂಚ್ ಪೈಪ್ಸ್ ಬಂದಿದೆ. ಹ್ಞೂ. ಆಮೇಲೆ ಅಲ್ಲಿ ಒಳಗಡೆಯಿಂದ ಮೇಲ್ ತಗೊಂಡಿರೋದು 1/2 ಇಂಚ್ ಪೈಪ್ ರೈಸ್ ಮಾಡಿ, ಅದನ್ನ ಎಲ್ಬೋ ಹಾಕಿ ಒಂದು ನಲ್ಲಿ ತರ ಮಾಡಿ ಇದಕ್ಕೆ ಒಂದೊಂದು ತೆಂಗಿನ ಮರಕ್ಕೂ ಕೊಟ್ಟಿದ್ವಿ. ಬಟ್ ಆಮೇಲೆ ನಿಮ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಇಲ್ಲ ನೋಡಿದಾಗ ನೀರೆಲ್ಲ ತುಂಬಾ ಎಕ್ಸೆಸ್ ಆಗ್ತದೆ, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಅಂತಾನೂ ಗೊತ್ತಾಯ್ತು. ಹೌದು. ಸೊ ಈಗ ನಂಗೆ ಯೋಚನೆ ಮಾಡ್ತಾರೆ, ಈಗ ಟು ಚೇಂಜ್ ದಟ್ ಆಲ್ಟರ್ನೇಟ್ ಏನಾದ್ರು ಮಾಡ್ಬೇಕು ಅಂತಂದ್ರೆ, ಆ ಎಲ್ಲಾ ತೆಂಗಿನ ಸಸಿಗಳಿಗೂ, ಅಂದ್ರೆ ನಮ್ 30x30 ಗ್ರಿಡ್ ಅಲ್ಲಿ ಇರೋದು ಹ್ಞೂ ತೆಂಗಿನ ಸಸಿಗಳು. ಹ್ಞೂ ಹ್ಞೂ ಸೊ ಇದಕ್ಕೆ ಆ ನಲ್ಲಿಗಳನ್ನ ಕ್ಲೋಸ್ ಮಾಡಿ ಯಾವ್ದಾರು ಮಧ್ಯ ಒಂದನ್ ಆಪ್ಷನ್ ತಗೊಂಡು ಅದಕ್ಕೆ ನಾವು ರಿಂಕ್ಲರ್ಸ್ ಏನಾರು ಮಾಡ್ಕೋಬೋದಾ ಅಂತ ಕೇಳೋಣ ಅಂತ. ಅದಕ್ಕೆ ಒಂದ್ ಟ್ರಯಲ್ಗೆ ಏನಾರು ಒಂದ್ ಮಾಡಿ ಅದು ವರ್ಕ್ ಆಗತ್ತೆ ಅಂತ ನೋಡಿ ಅದನ್ನ ಹೇಗ್ ಮಾಡ್ಬೋದು ಅಂತ. ಮಾಡ್ಬೋದು ಮೇಡಮ್, ಮಾಡಿದ್ದಾರೆ. ನಮ್ಮ ದಯಾನಂದ್ ಹ್ಮ್. ಅಂತೇಳಿ, ರಾವ್ಗೋಡ್ಲು ಕನಕಪುರ ರಸ್ತೆ ನಿಮ್ಗೆ ಹತ್ರ. ನಾನು ಓಕೆ. ನಿಮ್ಗೆ ಹಾ ದಯಾನಂದ್ ಹಾ. ಸರ್ ನಂಬರ್ ಶೇರ್ ಮಾಡ್ತೀನಿ. ಹಾ ಅವರು ಇದೇ ಥರ ಮಾಡಿದ್ದಾರೆ. ಅವರು ಈ 20 mm ಡ್ರಿಪ್ ಲ್ಯಾಟ್ರಲ್ ಹಾಕಿ, ಹಾ ಅಂದರೆ ಏನು ಟ್ಯಾಪಿಂಗ್ ಪಾಯಿಂಟ್ ಇತ್ತಲ್ಲ, ಆ ಹಾ ಟ್ಯಾಪಿಂಗ್ ಪಾಯಿಂಟ್ ಎಲ್ಲ ಜಾಯಿನ್ ಮಾಡಿಬಿಟ್ಟು 20 mm ಡ್ರಿಪ್ ಲ್ಯಾಟ್ರಲ್ಲಿ ಹಾ. ಅದಕ್ಕೆ ಅರ್ಧ ಇಂಚಿಂದೇನೆ ಕನೆಕ್ಟರ್ ಹಾಕಿ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಥರನೇ, ಕಡಿಮೆ ಓಕೆ. ಕಡಿಮೆ ವೆಚ್ಚದಲ್ಲಿ. ಸೊ ಹಾ ನಾನು ಅವ್ರ ತೋಟಕ್ಕೆ ಹೋಗೋಕ್ಕಾಗಿಲ್ಲ, ಸುಮಾರು ಸಲ ಕರೀತಾರೆ ಸರ್. ಬಟ್ ಇವತ್ತು ನೆಕ್ಸ್ಟ್ ಟೈಮ್ ಒಂದ್ಸಲ ಹೋಗೋಣ. ನೀವು ಒಂದ್ಸಲ ಓಟ್ ಬನ್ನಿ. ಹಾ. ಅವ್ರದ್ದು ನಿರ್ವಹಣೆ ನೀವು ಅಲ್ಲಿಗೆ ಚೆನ್ನಾಗಿದೆ. ಬರೋದಿದ್ರೆ ನಮ್ ತೋಟಕ್ಕೂ ಬನ್ನಿ ಸರ್, ಅದೇ ಹಂಗಾರೆ ಹತ್ರ ಒಂದ್ಸಲ ಆಗತ್ತೆ. ಶೆಡ್ಯೂಲ್ ಮಾಡೋಣ. ನಾನು ಹಾ. ನಿಮಗೆ ದಯಾನಂದ್ ಅವ್ರ ನಂಬರ್ ಶೇರ್ ಮಾಡ್ತೀನಿ. ಅವರು ಕನಕಪುರ ರೋಡು ರಾವ್ಗೋಡ್ಲು ಅನ್ನೋ ಜಾಗದಲ್ಲಿ ಇದೆ ಅವ್ರ ತೋಟ. ಸೊ ಓಕೆ. ನಿಮ್ಗೆ ಹಾ. ಅದು ಅಂದಿವೆ ಅನ್ಸುತ್ತೆ. ಸೊ ಹ್ಮ್ ಹ್ಮ್. ಒಂದ್ಸಲ ಸರ್ ಇದ್ದಾಗ ಅವ್ರ ತೋಟಕ್ಕೆ ಹೋಗಿ ಅವರು ಹೇಗೆ ಮಾಡಿದ್ದಾರೆ ನೋಡಿ. ಇದೇ ಥರ ಸ್ಟ್ಯಾಂಡ್ ಹಾಕಿದ್ದ ಜಾಗದಲ್ಲಿ 20 mm ಹ್ಮ್. ಡ್ರಿಪ್ ಲ್ಯಾಟ್ರಲ್ ಹಾಕಿ, ಒಂದು ನಿರ್ದಿಷ್ಟ ಅಂತರದಲ್ಲಿ ಟೀ ಹಾಕಿ, ಆ ಟೀಗೆ PVC ಕನೆಕ್ಟರ್ ಹಾಕಿ, ಅದಕ್ಕೊಂದು PVC ಅರ್ಧ ಇಂಚಿಂದು ಸ್ಟ್ಯಾಂಡ್ ಹಾಕಿ ಮೈಕ್ರೋ ಸ್ಪ್ರಿಂಕ್ಲರ್, ನಮ್ಮ ವಿಂಕ್ಲರ್ಗಳನ್ನೇ ಹಾಕಿದ್ದಾರೆ. ಓಕೆ. 8 ರಿಂದ 10 ವಿಂಕ್ಲರ್ಗಳು ಚೆನ್ನಾಗಿ ಹಾರ್ತಾ ಇದೆ ಅಂದರು. ಅಂದರೆ ಅವ್ರು ಬೇರೆ ಏನು ಇನ್ವೆಸ್ಟ್ ಮಾಡಿಲ್ಲ, ಬರೀ ಡ್ರಿಪ್ ಲ್ಯಾಟ್ರಲ್ಲು ಮತ್ತು ಇದು ವಿಂಕ್ಲರು. ಓಕೆ. ಹಾ ಹಾ. ಅದರಲ್ಲೇ 1 ಇಂಚಿಂದ ಏನು ಅಂಡರ್ಗ್ರೌಂಡ್ ಪೈಪ್ ಇದೆಯಲ್ಲ, ಅದರಿಂದನೇ ಟ್ಯಾಪ್ ಮಾಡ್ಕೊಂಡು ಮಾಡಿದ್ದಾರೆ. ಓಕೆ. ಅದು ಹ್ಮ್. ಅದೊಂದು ಸಿಸ್ಟಮಲ್ಲಿ ವರ್ಕ್ ಆಗ್ತಿದೆ. ಅದನ್ನು ಅಂದ್ರೆ ಈಗ 1/2 ಇಂಚ್ ಪ್ರೆಷರ್ ಸಾಕಾಗಲ್ಲ ಅಂತನಾ? 1 ಇಂಚ್ ಟು ಹಾಫ್ ಇಂಚ್ ಅಲ್ಲಲ್ಲ, ರೈಸ್ ಇದು ನೀರು ಮಾಡ್ಬೇಕಲ್ಲ? ಒಂದೇ ಕಡೆ ಬೀಳುತ್ತೆ ಅಮ್ಮ. ನೀವು ಎಲ್ಬೋ ಹಾಕ್ಬಿಟ್ಟು ಬಿಟ್ಬಿಡ್ತೀರಲ್ಲ, ನಲ್ಲಿ ನೀರು ಬಂದಂಗೆ ಬೀಳ್ತಾ ಇರುತ್ತೆ. ಸೊ ತೆಂಗಿನ ಹೌದು. ಮರದ ಯಾವುದೋ ಒಂದು 30 ಡಿಗ್ರಿ ಆ್ಯಂಗಲಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗಿರುತ್ತೆ, ಇನ್ನು 70% ಹಂಗೆ ಹಂಗೆ ಒಣಗ್ತಾ ಇರುತ್ತೆ. ಇದು ವಿಂಕ್ಲರ್ ಹೌದು. ಆದಾಗ, ಸೂಕ್ಷ್ಮ ನೀರಾವರಿ ಆದಾಗ ನಿಮ್ಮ ತೆಂಗಿನ ಮರದ ಸುತ್ತ ಎಲ್ಲ ಕಡೆಯಲ್ಲೂ ತೇವಾಂಶ ಬರುತ್ತೆ. ಹೌದು ಹೌದು. ಹಾ, ಹಾಗಾಗಿ ಅದೇ ನೀವು ತರ ಮೈಕ್ರೋ ಸ್ಪ್ರಿಂಕ್ಲರ್ಗೆ ಹೋಗಬೇಕು ಇವಾಗ. ಹ್ಮ್. ಮೈಕ್ರೋ ಸ್ಪ್ರಿಂಕ್ಲರ್ಗೆ ಹೋಗುವಾಗ ಬರೀ ತೆಂಗಿನ ಮರಕ್ಕೆ ಮಾತ್ರ ಬೇಕು ನನಗೆ ಅಂದರೆ ಅದಕ್ಕೆ ಬೇರೆ ಸೊಲ್ಯೂಷನ್ ಇದೆ. ಬಬ್ಲರ್ ಅಂತ ಒಂದು ಕಾನ್ಸೆಪ್ಟ್ ಇದೆ.
ಅದ್ರದ್ದು ಇಲ್ಲ ಅದ್ ಬೇಡ, ಇವಾಗ ನೀವು ಹೇಳ್ದಂಗೆನೆ, ಯಾಕಂದ್ರೆ ನಾವು ಸಣ್ಣ ಹೆಂಪು ಡ್ಯಾನ್ಸ್ ಎಲ್ಲಾನು ಹಾಕಿದೀವಿ ಮಧ್ಯದಲ್ಲಿ. ಸೊ ಈಗ ಸಲಿಂತೂ ಮಳೆನೂ ಇಲ್ಲ. ಸೊ ಹೌದು ಎಲ್ಲ ರಿಂಕ್ಲರ್ಸ್ ಎಲ್ಲ ಅದ್ ಕೊಟ್ರೆ ಅದು ಫುಲ್ ಅದು ಬರುತ್ತೆ ಲೈವ್ ಮಲ್ಚಿಂಗಿಗೂ ಆಗುತ್ತೆ. ಖಂಡಿತ. ಅದಕ್ಕೋಸ್ಕರ ಇದನ್ನ ಪ್ಲಾನ್ ಮಾಡ್ತಾ ಇದ್ದಿದ್ದು. ಇದು ಮಾಡಿ ಅಮ್ಮ, ಈ ಎಕ್ಸಿಸ್ಟಿಂಗ್ ಅಂಡರ್ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, 1 ಇಂಚ್ ಪೈಪು ಅಥವಾ 1/2 ಇಂಚ್ ಟ್ಯಾಪಿಂಗು, ಹ್ಮ್ ಅದರಿಂದನೇ ನೀವು 2 ತೆಂಗಿನ ಮರದ ಮಧ್ಯೆ ಇರತಕ್ಕಂಥ 30 ಅಡಿ ಜಾಗನ ನೆನೆಸ್ಬೋದು ಹ್ಮ್ ವಿಂಕ್ಲರ್ ಮುಖಾಂತರ. ಓಕೆ ಓಕೆ ಅದು ಓಕೆ. ನಿಮಗೆ ಲೈವ್ ಮಾಡಿರೋದು ಅನುಭವನೇ ರೈತರದ್ದು ನಿಮಗೆ ಸಿಗುತ್ತೆ. ನೀವು ದಯಾನಂದ್ ಸರ್ನ ಭೇಟಿ ಮಾಡಿ, ಅದೇ ಮೀಟ್ ಮಾಡ್ತೀನಿ, ಕಳ್ಸಿ ಸರ್ ನಂಬರ್ ಕಾಂಟ್ಯಾಕ್ಟ್. ಕಳಿಸ್ಕೊಡ್ತೀನಿ. ಸೊ ಮೀಟ್ ಮಾಡಿ, ಇನ್ನೂ ಏನಾರು ಅದಕ್ಕಿಂತ ಫರ್ದರ್ ಮ್ಯಾನೇಜ್ಮೆಂಟ್ ಬೇಕಾ ನಾನೊಂದ್ಸಲ ಬರ್ತೀನಲ್ಲಮ್ಮ, ಅವಾಗ ಹಾ ಒಂದ್ಸಲ ನೋಡೋಣ. ವಿಲ್ ಸ್ಟಡಿ ಇಟ್ ಆ್ಯಂಡ್ ಇನ್ನೇನಾರು ಬೆಟ್ರಾಗಿ ಮಾಡ್ಬೋದಾ ನೋಡೋಣಂತೆ. ಓಕೆ ಸರ್, ಖಂಡಿತವಾಗ್ಲು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನೊಂದು ಹೇಳ್ಬೇಕಾದ್ರೆ, ನೀವು ಎಷ್ಟು ಚೆನ್ನಾಗಿ ನಿಮ್ ತಪ್ಪುಗಳನ್ನು ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು, ಇವು ಎಲ್ಲೇ ಆಗ್ಲಿ ಯಾವಾಗ್ಲೂ ಅಷ್ಟೇ, ಇಲ್ಲೂ ಅಷ್ಟೇನೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ಕರೆಕ್ಟ್ ಆಗಿ ಹೇಳ್ತೀರಾ, ತಿಳ್ಕೊಂಡು ಹೇಳ್ತೀನಿ ಅಂತ. ಸೊ ಇಟ್ ಈಸ್ ವೆರಿ ಹಾನೆಸ್ಟ್ ಆನ್ಸರ್ಸ್, ಖಂಡಿತ. ವೆರಿ ವೆರಿ ರೇರ್ ಟು ಫೈಂಡ್. ಏನು ಮೇಡಮ್, ಇರೋದೇ ಕಲಿಯೋದೇ ಅಲ್ವಾ, ನಮ್ಮ ಪ್ರಯತ್ನನೇ ಇಲ್ಲ ಅಲ್ವಾ. ಹೌದು, ಅದನ್ನ ಒಪ್ಕೊಳ್ಳೋರು ಇಲ್ಲ. ಇಲ್ಲ ನಂಗೆ ಗೊತ್ತಿರದೆ ಸರಿ ಏನೋ ತರ ಸಾಧಿಸೋ ತರ ಪ್ರಪಂಚದಲ್ಲಿ ಇದನ್ನ ಅಡ್ಮಿಟ್ ಮಾಡ್ಕೊಳ್ಳೋದು, ಇಟ್ಸ್ ಒನ್ ಆಫ್ ದ ರೇರ್ ಕ್ವಾಲಿಟಿ ಸರ್, ವಿಚ್ ವಿ ಹ್ಯಾವ್ ಟು ರಿಯಲಿ ಅಪ್ರಿಶಿಯೇಟ್ ದಟ್. ಅದಕ್ಕೆ ಕಾರಣ ನೀವುಗಳೇ. ನೀವೆಲ್ಲ ನಿಮ್ಮ ತೋಟಕ್ಕೆ ಕರಿತೀರಾ, ನಾನು ಬರ್ತಿರ್ತೀನಿ, ಅಲ್ಲಿ ನೀವು ಮಾಡಿರೋ ಬೆಸ್ಟ್ ಪ್ರಾಕ್ಟೀಸಸ್ ನನ್ನ ಕಣ್ಣಿಗೆ ಬಂದ್ಬಿಡುತ್ತೆ. ಅಯ್ಯೋ ಹೀಗೂ ಮಾಡ್ಬೋದಲ್ಲ, ಹೀಗೂ ಮಾಡ್ಬೋದಲ್ಲ ಅಂತ ನನಗೆ ಕೌಂಟ್ ಶುರುವಾಗ್ಬಿಡುತ್ತೆ. ಇಲ್ಲ ಇಲ್ಲ, ಅದನ್ನ ಅದನ್ನ ಎಲ್ಲ ಒಂದು ಹಂಚ್ಬೇಕು. ಕಡೆ ಪ್ರಯೋಗ ಮಾಡಬೇಕು. ಅಂದರೆ ನಿಮ್ಮ ಅನುಭವನ ಇನ್ನೊಬ್ರಿಗೆ ಹೇಳ್ಬೇಕು ನಾನು. ಈ ಈ ಈ ಒಂದು ಹಂತದಲ್ಲಿ ವಿಷಯಗಳನ್ನು ಹಂಚ್ತಾ ಹೋಗ್ತೀವಿ ಅಷ್ಟೇ, ಇನ್ನೇನಿಲ್ಲಮ್ಮ. ಅದೇ ಹೇಳಿದ್ನಲ್ಲ ಸರ್, ಬೆಟರ್ ವೇ ನೀವು ಆಫ್ ಅದೇ ಡೂಯಿಂಗ್ ಇಟ್ ಅಂತ, ದಿರ್ ಇಸ್ ಎ ಬೆಟರ್ ವೇ ಆಫ್ ಡೂಯಿಂಗ್ ಇಟ್ ಅಂತ ಅರ್ಥ ಆಗ್ಬಿಡುತ್ತಲ್ವಾ. ಅವಾಗ ಹೌದು. ಹೌದಲ್ವಾ, ಹೀಗೂ ಮಾಡ್ಬೋದಲ್ಲ ಅನ್ನೋದು ಒಂದು ಮನವರಿಕೆ ಆಗುತ್ತೆ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಿಸಿಟಿಂಗ್ ಫಾರ್ಮ್ಸ್ ಅಮ್ಮ. ನಾವು ಎಷ್ಟು ತೋಟಗಳನ್ನು ಭೇಟಿ ಮಾಡ್ತೀವೋ ಅಷ್ಟು ನಾವು ಕಲಿತಾ ಹೋಗ್ತೀವಿ. ಹೌದು ಸರ್, ಅದಂತೂ ಖಂಡಿತ. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಸಂತೋಷ ಸಂತೋಷ ಸವಿತಾ ಮೇಡಮ್, ಥ್ಯಾಂಕ್ ಯು. ಹ್ಮ್ ಹೇಳಿಯಪ್ಪ, ಇನ್ನೇನಾರು ಮಾಹಿತಿಗಳು ಬೇಕಾ, ಕೇಳ್ತೀರಾ, ಕ್ಲೋಸ್ ಮಾಡ್ಬೋದಾ? ಹಲೋ ಸರ್, ಸಾಟರ್ಡೆ ಬಗ್ಗೆ ಸ್ವಲ್ಪ ಹೇಳಿ ಸರ್, ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಹೊಸದು. ಅದೇ ಶನಿವಾರದ್ದು ಅದೇ ಒಂದು ದಿನ ಸೆಮಿನಾರು ನಮ್ಮ ಗ್ರೀನ್ ಪಾರ್ಕ್ ರೆಸ್ಟೋರೆಂಟು, ಮಂತ್ರಿ ಸ್ಕ್ವೇರ್ ಎದುರುಗಡೆ, ಸಂಪಿಗೆ ರೋಡು, ಮಲ್ಲೇಶ್ವರಂ ಅಲ್ಲಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಶುರು ಮಾಡೋಣ, ಬನ್ನಿ ಎಲ್ಲರೂ. ಸೊ ವೈಟ್ ಬೋರ್ಡ್ ಇರುತ್ತೆ, ಪ್ರೊಜೆಕ್ಟರ್ ಇರುತ್ತೆ, ಪ್ರೆಸೆಂಟೇಷನ್ಸ್ ಎಲ್ಲ ಇರುತ್ತೆ. ಅದು ಹೇಳಿದಾಗೆ ನಾನು ಎಸ್ ಮಂಜುನಾಥ್ ಅವ್ರಿಗೆ ಹೇಳಿದಾಗೆ, ಅಲ್ಲಿ ಏನು ಅಜೆಂಡಾ ಇಲ್ಲ, ಒಂದು ಫ್ರೇಮ್ವರ್ಕ್ ಹಾಕೊಂಡು ತಂದಿರ್ತೀನಿ, ಸಿಲೆಬಸ್ ಇರುತ್ತೆ. ಬಟ್ ನಿಮ್ಗೆ ಏನು ಬೇಕೋ ಅದನ್ನೇ ಡಿಸ್ಕಸ್ ಮಾಡೋಣ. ವೈಟ್ ಬೋರ್ಡ್ ಇದೆ, ಪ್ರೊಜೆಕ್ಟರ್ ಇದೆ, ಮಾತಾಡ್ತಾ ಹೋಗೋಣ. ಸೊ ಆದಷ್ಟು ವಿಷಯಗಳನ್ನು ಇನ್ನೂ ಆಳಕ್ಕೆ ತೊಗೊಂಡೋಗೋಣ. ಬೇರು ತಿಳಿಯೇ ಬನ್ನಿ ಅಂತಲೇ ನಮ್ಮ ಟೈಟ್ಲು. ಇನ್ನೂ ಕೆಲವ್ರಿಗೆ ಕೆಲವು ಅನುಮಾನಗಳಿದ್ದರೆ ನೀವು ಅಲ್ಲಿ ಪರಿಹರಿಸ್ಕೊತಾ ಹೋಗ್ಬೋದು. ಆಮೇಲೆ ನಿಮ್ಮ ಕೇಸ್ ಸ್ಟಡೀಸ್ನ ನಾವು ವೈಟ್ ಬೋರ್ಡಲ್ಲಿ ಬರಿತಾ ಹೋಗೋಣ. ಯಾವುದೇ ಸಮಸ್ಯೆ, ಮಲ್ಟಿ ಕ್ರಾಪಿಂಗ್ ಬಗ್ಗೆ ಆಗ್ಬೋದು, ಇರಿಗೇಷನ್ ಬಗ್ಗೆ ಆಗ್ಬೋದು, ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬಗ್ಗೆ ಆಗ್ಬೋದು, ಸಣ್ಣ ಅನುಮಾನಗಳು ನಮ್ಮಲ್ಲಿ ಉಳ್ಕೊಂಬಿಡುತ್ತೆ. ಅದನ್ನು ನಾವು ಅಲ್ಲೇ ಪರಿಹರಿಸ್ಕೊತಾ ಹೋಗಬೇಕು. ಮತ್ತು ನಾವು ಯಾವುದನ್ನು ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ದಯವಿಟ್ಟು ಶನಿವಾರ ಬನ್ನಿ. ಈಗ ಕಾರ್ತಿಕ್ ನಮ್ಮ ಜೊತೆ ಇರೋಕೆ ಒಪ್ಕೊಂಡಿದ್ದಾರೆ. ನಾನು ಸಡನ್ನಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಈಸ್ ಅಕ್ಸೆಪ್ಟೆಡ್. ಸೊ ಕಾರ್ತಿಕ್ ಬಂದಿರೋದು ನಮ್ಮ ಜೊತೆ ಇನ್ನೂ ಒಂದು ಭಾಳ ಅನುಕೂಲ. ಯಾಕೆಂದರೆ ಸೋಲಾರ್ ಬಗ್ಗೆ ಖಂಡಿತ ಇದಾಗಲೇಬೇಕು. ಪ್ರತಿಯೊಬ್ಬರೂ ನಾವು ಸೌರಶಕ್ತಿನ ಉಪಯೋಗಿಸ್ಕೊಳ್ಳೇಬೇಕು. ಅವರಲ್ಲಿ ತುಂಬ ಇನ್ನೋವೇಷನ್ಸ್ ಇದೆ. ಸೊ ಕಾರ್ತಿಕು ಸೆಕೆಂಡ್ ಹಾಫ್ ಪೂರ್ತಿ ನಮ್ಮ ಜೊತೆ ಇರ್ತಾರೆ. ಪೋಸ್ಟ್ ಲಂಚು ಮಧ್ಯಾಹ್ನ 2ರಿಂದ 4 ತನಕ ಅವ್ರಿಗೆ ಬಿಟ್ಬಿಡೋಣ. ಸೊ ನಿಮಗೆ ಯಾರಿಗೆ ಈ ಸೋಲಾರ್ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು, ಅದ್ರ ಬಗ್ಗೆ ಎಲ್ಲವೂ ಕಾರ್ತಿಕ್ ಇರೋದ್ರಿಂದ ಆ ಅರ್ಧ ದಿನ ಅವ್ರಿಗೆ ಉಪಯೋಗಿಸ್ಕೊಳ್ಳೋಣ. ಮುಂಜಾನೆ ಲಂಚ್ ಅವರ್ ತನಕ ನಾನು ನಿಮ್ಮ ಜೊತೆ ಇರ್ತೀನಿ. ಯಾವುದೇ ವಿಷಯ ತೊಗೊಂಬನ್ನಿಯಪ್ಪ, ಯಾವುದೇ ವಿಷಯ ತೊಗೊಂಬನ್ನಿ. ನಿಮ್ಗೆ ಯಾವ ವಿಷಯದಲ್ಲಿ ಮಾಹಿತಿ ಬೇಕೋ ಹೇಳಿ, ಹುಡುಕ್ಬಿಟ್ಟು ಮಾತಾಡ್ತಾ ಹೋಗೋಣ. ಇಲ್ಲಾಂದರೆ ನಮ್ಮ ಫ್ರೇಮ್ವರ್ಕ್ ಅಂತೂ ನಿಮ್ಗೆ ತುಂಬ ಜನಕ್ಕೆ ಇವಾಗ ಅರ್ಥ ಆಗಿದೆ. ಬಟ್ ನೀವು ಏನಾಗುತ್ತೆ ಅಂದರೆ, ನಾನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನು ಹೇಳ್ತಾ ಇದ್ದೀವಿ, ನಮ್ಮಲ್ಲೂ ನಾವು ಮಾಡ್ತಾ ಹೋಗ್ತೀವಿ, ನೀವು ಮಾಡ್ತಾ ಇರ್ತೀರ. ಅದನ್ನು ಎಲ್ಲವನ್ನು ಒಂದೇ ಸತಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಂತವಾಗಿ ಅವಕಾಶ ಸಿಕ್ಕಾಗ ನೀವು ಮಾಡ್ತಾ ಬರ್ತಿರ್ತೀರ. ಅದು ನೀವು ಮಾಡೋಕ್ಕೆ ಶುರು ಮಾಡಿದಾಗಲೇ ಅದ್ರ ಬಗ್ಗೆ ಮತ್ತೆ ಫರ್ದರ್ ಡೌಟ್ಸು ಮತ್ತು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಹಾಗೆ ಕೆಲವು ಉಪಕ್ರಮಗಳನ್ನು ನೀವು ಪ್ರಾರಂಭ ಮಾಡೋಕ್ಕೆ ಮುಂಚೆ ಇನ್ನೇನಾದರೂ ಅನುಮಾನಗಳಲ್ಲಿ ಬಗೆಹರಿಸ್ಕೋಬೋದು. ಮತ್ತು ಯಾರು ಸ್ಟಾರ್ಟ್ ಮಾಡಿದಿರೋ ನಮ್ಮ ನೈಸರ್ಗಿಕ ಕೃಷಿಯ, ನಮ್ಮದೇನು 000 ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೀನಲ್ಲ, ಇದನ್ನು ನೀವು ಯಾರು ಪ್ರಾರಂಭ ಮಾಡಿದಿರೋ ಆ ಅನುಭವಗಳು ನಿಮಗೆ ಮುಖ್ಯವಾಗ್ತಾ ಬರುತ್ತೆ. ಈಗ ಮಲ್ಲಿಕಾರ್ಜುನ ಉದಾಹರಣೆಗೆ ನೀವೇನು ಮಾಡಿದ್ರಿ, ಮೊನ್ನೆ ಎಲ್ಲ ಗಿಡಗಳನ್ನು ಕತ್ತರಿಸಿ ಮನೆ ಮುಂದಕ್ಕೆ ತಂದು ಚಾಫ್ ಕಟರ್ನಲ್ಲಿ ಹೊಡೆದು ಅದನ್ನು ಒಣಮುಚ್ಚಿಗೆ ಮಾಡಿ, ಆ ಒಣಮುಚ್ಚಿಗೆಗೆ ಮತ್ತೆ ಮೌಲ್ಯವರ್ಧನೆ ಮಾಡಿ, ಹಿಂಡಿ ದ್ರಾವಣ ಮತ್ತು EM ಹಾಕಿ ಮತ್ತೆ ತಗೊಂಡೋಗಿ ಅದನ್ನು ಗಿಡದ ಬುಡಕ್ಕೆ ಹಾಕಿದ್ದೀರ. ಇದು ಒಂದು ಹಂತದಲ್ಲಿ, ಈ ಹಂತದಲ್ಲಿ 2026 ಜೂನ್ನಲ್ಲಿ ಇದು ಮಾಡಬೇಕಾದಂಥ ಕರ್ತವ್ಯ. ಅದರ ರಿಸಲ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ. ಬಟ್ ಇದನ್ನು ನೀವು ಮುಂದಿನ ಸಲ ಮಾಡಬಾರ್ದು. ಇದೇನಿದ್ರು ಇಂಟರ್ಮೀಡಿಯೇಟ್ರಿ PUC ಲೆವೆಲ್ ಸಿಲೆಬಸ್ಸು ಮತ್ತು ಡಿಗ್ರಿ ಸಿಲೆಬಸ್ಸಿಗೆ ಬಂದಾಗ ಇದನ್ನು ಓದಬಾರ್ದು.
ಅಂದರೆ ನೀವು ಯಾವ ಹಂತದಲ್ಲಿ ನಾನು ಹೇಗೆ ನಿರ್ವಹಣೆ ಮಾಡ್ತೀನಿ ಅದನ್ನು ನಾನು ಡಿಫಾಲ್ಟ್ ಇಟ್ಕೋಬಾರ್ದು. ಮುಂದಕ್ಕೆ ಹೋದ ತಕ್ಷಣ ಮತ್ತೆ ಇನ್ನೊಂದು ರೀತಿ ಮಾಡೋದಿರುತ್ತೆ. ಹಾಗಾಗಿ ಈ ಅನುಭವಗಳನ್ನ ನೀವು ಬಂದಲ್ಲಿ ಹೇಳಬೇಕು. ನಾನು ಹಸಿರು ಚಾಪ್ ಆ್ಯಂಡ್ ಡ್ರಾಪ್ ಅಂತ ಯೋಚನೆ ಮಾಡ್ತಿದ್ವಲ್ಲ, ಅಲ್ಲಿ ಬೆಳೆದಿದ್ದಂಥ ಅಗಸೆ, ನುಗ್ಗೆ, ಗ್ಲಿರಿಸಿಡಿಯನ್ನು ಕತ್ತರಿಸಿ ಅಲ್ಲೇ ಗಿಡದ ಬುಡಕ್ಕೆ ಹಾಕಿ ಅಂತ ನೀವು ಅಂತೀರಾ. ಬಟ್ ನಾವೇನು ಮಾಡಿದ್ವಿ, ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿ ಚಾಫ್ ಕಟ್ರಲ್ಲಿ ಹೊಡೆದು ಒಣಗಿಸಿ ಆಮೇಲೆ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಮತ್ತೆ ಗಿಡದ ಬುಡಕ್ಕೆ ಮುಚ್ಚಿಗೆ ಕೊಟ್ಟಿದ್ದೀನಿ. ಇದೆಲ್ಲ ಮಾಡಿದ್ರಿಂದ ನನಗೆ ಎಷ್ಟು ಶ್ರಮ ಆಯಿತು, ಎಷ್ಟು ವೆಚ್ಚ ಆಯಿತು. ಬಟ್ ಅದು ಮಾಡೋದ್ರಿಂದ ನನ್ನ ಅಡಿಕೆ, ಬಾಳೆ ಮತ್ತು ಹಣ್ಣಿನ ಗಿಡಗಳಿಗೆ ಏನು ಬೆನಿಫಿಟ್ ಆಯಿತು ಅದನ್ನು ನೀವಲ್ಲಿ ಹೇಳ್ತಾ ಬರ್ಬೋದು. ಮತ್ತು ಅದನ್ನು ನೀವು ಡಿಫಾಲ್ಟ್ ಅಂತ ಅಸ್ಯೂಮ್ ಮಾಡ್ಕೋಬಾರ್ದು. ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ನಲ್ಲಿ ಚಾಪ್ ಆ್ಯಂಡ್ ಡ್ರಾಪೇ ಮಾಡಬೇಕು ನೀವು. ಹಾಗಾಗಿ ಇದು ಎಲ್ಲವೂ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಪ್ರತಿ ಹಂತದಲ್ಲೂ ನಮಗೆ ಅಲ್ಲಿ ಒಂದು ಅನುಭವ ಆಗ್ತಾ ಬರುತ್ತೆ. ಅದನ್ನು ನೀವು ಬಂದು ಹೇಳಬೇಕು. ಇದರಲ್ಲಿ ವೆಬಿನಾರ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ನೋಡಿ, ಇದು ಒಂದು ಗಂಟೆ, 1.5 ಗಂಟೆ ಸಮಯ ಇದು. ಬಟ್ ಅವತ್ತು ಶನಿವಾರ ಪೂರ್ತಿ ಬೆಳಗಿನ ಸಂಜೆ ತನಕ ಜೊತೆಲೇ ಇರ್ತೀವಲ್ಲಪ್ಪ. ಹೌದು ಸರ್. ಹಾಗಾಗಿ ದಯವಿಟ್ಟು ಬನ್ನಿ, ಸಾಕಷ್ಟು ವಿಷಯಗಳನ್ನು ಎಷ್ಟು ಆಳಕ್ಕೆ ಬೇಕಾದ್ರೂ ಹೋಗೋಣ. ನೀವು ಪ್ರಯೋಗ ಮಾಡ್ತಾ ಇದ್ದೀರಾ, ಅವೆಲ್ಲವನ್ನು ಗಮನಿಸಿ ಬಂದು ಹೇಳಿ. ಅದನ್ನು ಮುಂದಿನ ಹಂತಕ್ಕೆ ಏನು ತೊಗೊಂಡೋಗ್ಬೇಕು ಅಂತ ನಾವು ನಿಮ್ಮ ಜೊತೆ ಇರ್ತೀವಿ. ಅದು ಇಷ್ಟು ಮಾಡಿದ್ದೀವಿ, ಇದಾಗ್ತಾ ಇದೆ, ಇಲ್ಲಿಂದ ಏನಾದ್ರು ನಾನು ಮುಂದುವರಿಸ್ಬೋದೆ, ಇನ್ನು ಬೆಟರ್ ಮ್ಯಾನೇಜ್ಮೆಂಟ್ ಏನಾದ್ರು ಇದೆಯೇ ಅಂತ ನಾವೇನು ಮಾಡ್ತಿದ್ದೀವಿ, ದಟ್ ಈಸ್ ಫೈನ್. ಅದಕ್ಕಿಂತ ಬೆಟರ್ ಮ್ಯಾನೇಜ್ಮೆಂಟ್ ಇದ್ದರೆ ನಾವು ಅದನ್ನು ಮಾತಾಡ್ಬೋದು. ನಿಮ್ಗೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡಿ ಸರ್, ಅದೆಲ್ಲ ಇದ್ರಲ್ಲಿ ಮಾಡ್ಕೊಂಬನ್ನಿ ಸರ್. ಅದೆಲ್ಲವನ್ನು ನಾನು ಅವತ್ತು ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ಬಟ್ ಅದನ್ನು ನಾನು ಇವಾಗ PUC ಸಿಲೆಬಸ್ ಅಂತ ಹೇಳ್ತಿದ್ದೀನಿ. ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಸಿಲೆಬಸ್. ಎಸ್ ಸರ್. ಅದನ್ನು ನೀವು ಹೇಳಬೇಕು. ನಾನು ಇದೆಲ್ಲ ಮಾಡಿದ್ರಿಂದ ಯಾಕೆ ಮಾಡಿದೆ, ಅದು ಮಾಡೋದ್ರಿಂದ ನನಗೆ ಎಷ್ಟು ಲೇಬರು ಮತ್ತು ಎಕ್ಸ್ಪೆನ್ಸಸ್ ಬಂತು. ಬಟ್ ಅದನ್ನು ಮಾಡೋದ್ರಿಂದ ಈಗ ನನಗೆ ಅಡಿಕೆ ಮತ್ತು ಚಿಕ್ಕ ವಯಸ್ಸಿನ ಅಡಿಕೆ ಮತ್ತು ಬಾಳೆ ಗಿಡಗಳಿಗೆ ಏನು ಬೆನಿಫಿಟ್ ಸಿಗ್ತಾ ಇದೆ ಇವಾಗ, ಮತ್ತು ಮುಂದಿನ ಹಂತದಲ್ಲಿ ನಾನು ಅದನ್ನು ಮಾಡಬೇಕೇ, ಅಷ್ಟು ಖರ್ಚು ವೆಚ್ಚ ಮಾಡಬೇಕೆ, ಅಥವಾ ಅಲ್ಲೇ ಚಾಪ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ನನ್ನ ಅಡಿಕೆ ಗಿಡದ ಬುಡದಲ್ಲಿ ಅದು ಕರಗಲ್ವೇ, ಈ ಥರ ಪ್ರಶ್ನೆಗಳನ್ನ ನೀವು ಮಾಡ್ಕೋಬೋದು. ಸೊ ಅದೆಲ್ಲವನ್ನು ನಾವು ವಿಮರ್ಶೆ ಮಾಡ್ತಾ ಬರೋಣ. ನೀವೇನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮಾಡಿದ್ದೀರಾ ಮತ್ತು ಅದೆಲ್ಲವನ್ನು ನಾವು ಅಲ್ಲಿ ಮಾತಾಡ್ತಾ ಹೋಗೋಣ. ಮತ್ತು ನೀವು ಮುಂದಿನ ಹಂತದಲ್ಲಿ ಕಾಳುಮೆಣಸು ಮತ್ತು ಕಾಫಿ ಬೆಳೀಲಿಕ್ಕೆ ಏನು ಯೋಚನೆ ಮಾಡಿದ್ದೀರಲ್ಲ, ಅದರ ಸಾಧಕ ಬಾಧಕಗಳನ್ನು ನಾವು ಅಲ್ಲಿ ಡಿಸ್ಕಸ್ ಮಾಡೋಣ. ಎಷ್ಟು ಅಂತರದಲ್ಲಿ ಮೆಣಸು ಬಳ್ಳಿ ಯಾವ ಕಡೆಗೆ ಹಾಕಬೇಕು, ಎಷ್ಟು ಅಂತರಕ್ಕೆ ಹಾಕಬೇಕು, ಮೆಣಸು ಬಳ್ಳಿ ಹಾಕೋಕ್ಕೆ ಮುಂಚೆ ಮಣ್ಣನ್ನು ಹೆಂಗೆ ತಯಾರು ಮಾಡ್ಕೋಬೇಕು, ನಾವು ಯಾವ ಮರಕ್ಕೆ ಮೆಣಸು ಬಳ್ಳಿನ ಹಬ್ಬಿಸ್ಬೇಕು, ಇವೆಲ್ಲವನ್ನು ನಾವು ಮಾತಾಡ್ತಾ ಬರ್ಬೋದು. ಹಾಗಾಗಿ ವಿಷಯಗಳು ಬೇಕಾದಷ್ಟು ಇರುತ್ತೆ ಕಣ್ರಪ್ಪ. ನೀವು ಬನ್ನಿ, ಒಂದು ದಿವಸ ಪೂರ್ತಿ ನಮ್ಮ ಜೊತೆ ಇರಿ, ಕಲಿತಾ ಹೋಗೋಣ. ಸೊ ಹಾಗಾಗಿ ಅದಕ್ಕೆ ಇದೇ ಅಜೆಂಡಾ ಅಂತ ಏನಿಲ್ಲ, ನೀವೇ ಅಜೆಂಡಾ ಹೇಳ್ತೀರಾ, ನಾವು ಅದನ್ನು ಮಾತಾಡ್ತಾ ಹೋಗೋಣ. ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಇನ್ನೇನಾದರೂ ವಿಷಯ ಇದ್ರೆ ಕೇಳಿಯಪ್ಪ. ಖಂಡಿತ. ಸೊ ಮುಂದಿನ ಈ ಶನಿವಾರ ಆಗಸ್ಟ್ 8 ನಿಮಗೆಲ್ಲ ಲೊಕೇಶನ್ ಗೊತ್ತಿದೆ ಅಂತ ಅಂದ್ಕೊತೀನಿ. ಸೊ ನೀವು ಮೆಜೆಸ್ಟಿಕ್ಕಿಂದ ಭಾಳ ಹತ್ತಿರ, ಮಂತ್ರಿ ಸ್ಕ್ವೇರ್, ಸಂಪಿಗೆ ರೋಡ್, ಅಲ್ಲಿ ಪ್ರಾರಂಭದಲ್ಲೇ ಇದೆ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಅಂತ. ಅವರು ಹೇಳಿದ್ರು ಪ್ರತಿ ಭಾನುವಾರ ಬೆಳಗ್ಗೆ ಅಲ್ಲಿ ಕನ್ಸ್ಯೂಮರ್ಸು ಮತ್ತು ಬಯರ್ಸ್ ಮೀಟ್ ಮಾಡ್ತಾರಂತೆ. ಅವ್ರು ನಮಗೂ ಹೇಳಿದ್ದಾರೆ, ನಿಮ್ಮ ಕೃಷಿಕ ಮಿತ್ರರು ಯಾರು ಬರ್ತಾರೆ ಸರ್ ಶನಿವಾರ, ಅವ್ರು ನಮ್ಮ ಜೊತೆ ಪರಿಚಯ ಮಾಡ್ಕೊಳ್ಳಿ. ಯಾರು ಬೇಕಾದರೂ ಅಥೆಂಟಿಕ್, ಅಂದರೆ ನೀವು ಟ್ರೂತ್ಫುಲಿ ಲೇಬಲ್ಡ್ ಆರ್ಗ್ಯಾನಿಕ್, ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಸಾವಯವದಲ್ಲೇ ಅಥವಾ ನೈಸರ್ಗಿಕದಲ್ಲೇ ಬೆಳೆದಂಥ ಯಾವುದೇ ಆಹಾರ ಧಾನ್ಯಗಳನ್ನು ನೀವು ಭಾನುವಾರ ಬೆಳಗ್ಗೆ ಅಲ್ಲಿ ನಡೀತಕ್ಕಂಥ ಸಂತೆಯಲ್ಲಿ ನೀವು ತಂದು ಮಾರ್ಬೋದು. ನೀವು ಅಲ್ಲಿ ಗ್ರಾಹಕರನ್ನ ಪರಿಚಯ ಮಾಡ್ಕೋಬೋದು. ಹಾಗಾಗಿ ನಾವು ಯಾಕೆ ಗ್ರೀನ್ ಪಾತ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ, ಒಂದು ನಾನು ಆಲ್ರೆಡಿ ನಿಮ್ಮ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಟೇಟ್ ಆಫ್ ದ ಆರ್ಟ್, ಉತ್ತಮವಾದಂಥ ಅನುಕೂಲ ಇರತಕ್ಕಂಥ ಆಡಿಟೋರಿಯಂ ಇದೆ. ನಮ್ಗೆ ಏನು ಕೆಲಸ, ನಾವು ಹೋಗ್ಬಿಟ್ಟು ನಮ್ಮ ಲ್ಯಾಪ್ಟಾಪ್ ತೊಗೊಂಡು ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಎಲ್ಲ ಅನುಕೂಲಗಳು ಅಲ್ಲಿದೆ. 2 ಒಳ್ಳೆ ಆರ್ಗ್ಯಾನಿಕ್ ಫುಡ್ಡು, ಮಧ್ಯಾಹ್ನ ನಮಗೆ ಬಫೆಟ್ ಲಂಚ್, ಒಳ್ಳೆ ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ. ಆಮೇಲೆ ಮಿಲೆಟ್ಸಲ್ಲಿ ಮಾಡಿದ ಬಿಸ್ಕೆಟ್ಗಳು ಕೊಡ್ತಾರೆ ಕಾಫಿ ಜೊತೆ. ಅದಂತೂ ನಾನು ಯದುನಂದನ್ ಹೋದಾಗ ತೊಗೊಂಬಂದು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಳ್ಳೆ ಕ್ವಾಲಿಟಿ ಫುಡ್ ಇದೆ ಅಲ್ಲಿ, ಒಳ್ಳೆ ಅಟ್ಮಾಸ್ಫಿಯರು, ಒಳ್ಳೆ ಪ್ರೊಫೆಷ್ನಲ್ ಎನ್ವೈರ್ನ್ಮೆಂಟು, ಕ್ವಾಲಿಟಿ ಫುಡ್ಡು. ಮತ್ತು ನಮಗೆ ಸಾವಯವದಲ್ಲಿ ಅಥವಾ ನೈಸರ್ಗಿಕದಲ್ಲಿ ಕೃಷಿ ಮಾಡೋರಿಗೆ ಅಲ್ಲೊಂದು ಪ್ಲ್ಯಾಟ್ಫಾರ್ಮು ಇದೆ ಸೇಲ್ ಮಾಡಲಿಕ್ಕೆ. ಹಾಗಾಗಿ ಬನ್ನಿ, ಅಲ್ಲಿರೋ ಆರ್ಗನೈಸರ್ ಜೊತೆ ಪರಿಚಯ ಮಾಡ್ಕೊಳ್ಳೋಣ. ಸೊ ನಮ್ಮ ಹತ್ರ ಏನು ಪ್ರಾಡಕ್ಟ್ಸ್ ಇದನ್ನು ನಾಳೆ ಅದರ ಮಾರನೇ ದಿನ, ಅಂದರೆ ಭಾನುವಾರದಿಂದ ನೀವು ಅಲ್ಲಿ ತರ್ಬೋದು, ಮಾರ್ಬೋದು. ಅಥವಾ ಒಂದು ಭಾನುವಾರ ಬೆಳಗ್ಗೆ ಇನ್ನೂ ಸ್ವಲ್ಪ ಹೋಗ್ಬಿಟ್ಟು ಇನ್ನೊಂದು ಸಲ ನೋಡ್ಕೊಂಬರೋಣ ಅದು ಹೆಂಗೆ ನಡೆಯುತ್ತೆ ಸಂತೆ ಅಂತ. ಯಾರು ಮಲ್ಲೇಶ್ವರಂನ ಈ ಭಾಗದಲ್ಲಿ ನಿಮ್ಮ ಪದಾರ್ಥಗಳನ್ನು ಭಾನುವಾರ ಬೆಳಗ್ಗೆ ತಂದು ಅಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಸಾಧ್ಯವೋ, ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಬನ್ನಿ, ಪ್ರಯತ್ನ ಮಾಡೋಣ. ಆಮೇಲೆ ಭಾನುವಾರ ಬೆಳಗ್ಗೆ ಹೋದಾಗ ಕನ್ಸ್ಯೂಮರ್ಸ್ ಜೊತೆನೂ ನಾವು ಕನೆಕ್ಟ್ ಮಾಡ್ಕೊಳ್ಳೋಣ. ಆ ಗ್ರೀನ್ ಪಾತ್ ಅನ್ನೋದು ನಮ್ಮ ಮುಂದಿನ ಪಾತ್ ಆಗಲಿ. ದಯವಿಟ್ಟು ಯಾರಿಗೆ ಸಾಧ್ಯ ಇದೋ ಖಂಡಿತ ಬನ್ನಿಯಪ್ಪ, ಶನಿವಾರ ಒಂದು ದಿವಸ ಜೊತೆಲಿರೋಣ ಅಂತ ಹೇಳ್ತಾ ಆ ಸೆಮಿನಾರ್ ಬಗ್ಗೆ ವಿವರ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ವಿಷಯ ಇದೆಯಾ? ಕ್ಲೋಸ್ ಮಾಡ್ಬೋದಾ? ಹಲೋ
ಥ್ಯಾಂಕ್ ಯು ಸರ್. ಓಕೆ, ಸೊ ಮಿತ್ರರೇ, ಇದಿಷ್ಟು ಇವತ್ತಿನ ಈ ಆಗಸ್ಟ್ 5, 2026 ಬುಧವಾರದ ಹೇಳಿಯಪ್ಪ, ಏನಾರು ಪ್ರಶ್ನೆ ಇದೆಯಾ? ಇದಿಷ್ಟು ಆಗಿತ್ತು. ಸೊ ಇವತ್ತು ತಾಳ್ಮೆಯಿಂದ ಸುಮಾರು 2 ಗಂಟೆ ಕಾಲ ನನ್ನ ಜೊತೆ ಜೋಡಿಸ್ಕೊಂಡಿದ್ದೀರಾ. ತುಂಬ ಚೆನ್ನಾಗಿ ನಿಮ್ಮ ಪ್ರಶ್ನೆಗಳು ಬಂತು ಕಾರ್ತಿಕ್ ಅವರಿಗೆ. ಕಾರ್ತಿಕ್ ಕಡಿಮೆ ಸಮಯದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ, ಪಾಪ ಇವತ್ತು ಬಂದರು. ಅವರು ಸಾಕಷ್ಟು ಸಮಯ, ಹೆಚ್ಚು ಕಮ್ಮಿ 1.5 ಗಂಟೆ ಕಾಲ ನಮ್ಮ ಜೊತೆ ಇದ್ದು ಅವರ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರು ಇಂಗ್ಲೀಷ್ನಲ್ಲೇ ಹೇಳಿದ್ದಾರೆ, ಬಟ್ ಕನ್ನಡದಲ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಶಿವಮೊಗ್ಗದ ಹುಡುಗನೇ ಅವರು. ಸೊ ಖಂಡಿತ ಶನಿವಾರ ಬನ್ನಿ, ಕಾರ್ತಿಕ್ ಅವ್ರನ್ನ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ, ಕಾರ್ತಿಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವೆಬಿನಾರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬುಧವಾರ ಮತ್ತೆ ರಾತ್ರಿ 8 ಇನ್ನೊಂದು ವೆಬಿನಾರ್ ಸಂಚಿಕೆಯಲ್ಲಿ ಮತ್ತೆ ಸೇರೋಣ. ಅದಕ್ಕೆ ಮುಂಚೆ ಸಾಧ್ಯವಾದರೆ ಶನಿವಾರ ನಮ್ಮ ಸೆಮಿನಾರ್ನ ಭೇಟಿ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದಗಳು. ಗುಡ್ ನೈಟ್.